ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅಂದಾಗಿ ಇವತ್ತು ಗುರುಪೂರ್ಣಿಮೆ ದಿನ. ಮೊದಲನೇದಾಗಿ ನನ್ನ ಲೈಫ್ಗೆ ದಾರಿ ತೋರಿಸಿರುವಂತಹ ಪ್ರತಿಯೊಬ್ಬ ಗುರುಗಳಿಗೂ ಕೂಡ ಹೃದಯಪೂರ್ವಕದಿಂದ ಕೃತಜ್ಞತೆಗಳನ್ನ ತಿಳಿಸ್ತೀನಿ. ಎಲ್ರಿಗೂ ಗುರುಪೂರ್ಣಿಮೆ ಹಬ್ಬದ ಶುಭಾಶಯಗಳು. ಇವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ಎಲ್ಲಾ ದೇವಸ್ಥಾನದಲ್ಲೂ ವಿಶೇಷವಾದಂತಹ ಪೂಜೆ ಇರುತ್ತೆ. ಹಾಗೇನೆ ಈಗ ಸಂಜೆ ಮೇಲೆ ನಾವು ಹೊರಡ್ತಾ ಇದೀವಿ. ಜೊತೆಗೆ ಸಂಜೆಯಿಂದ ನಾನು ಬ್ಲಾಗ್ನ ಶುರು ಮಾಡಿದ್ದೀನಿ. ಮಕ್ಕಳು ಸ್ಕೂಲಿಂದ ಬಂದಿದ್ದಾರೆ. ಇಲ್ಲಿ ಅನ್ವಿಕ್, ಗ್ರೀಷ್ಮ ಅವರೆಲ್ಲರೂ ಸ್ಕೂಲ್ ಮುಗಿಸ್ಕೊಂಡ್ ಆದ್ಮೇಲೆ ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಯಾವ ದೇವಸ್ಥಾನ ಅಂತಂದ್ರೆ ನಮ್ಮ ಮನೆ ದೇವರು ಮೂಗ್ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಲಾಸ್ಟ್ ಇಯರ್ ಎಲ್ಲ ಹೇಳಿದೆ, ನಮ್ಮ ಮನೆ ದೇವರು ಮೂಗ್ಮಾರಮ್ಮನ ದೇವಸ್ಥಾನ ಇರೋದು ತಗಡೂರಲ್ಲಿ. ತಗಡೂರಲ್ಲಿ ವಿಶೇಷವಾಗಿ ಎಲ್ಲಾ ದಿನಗಳಲ್ಲೂ ಪೂಜೆ ನಡೆಯಲ್ಲ. ಈ ಗುರುಪೂರ್ಣಿಮೆ ದಿನ ಅಲ್ಲಿ ಒಂದು 4-5 ದೇವಸ್ಥಾನ ಇರೋದ್ರಿಂದ ಅಷ್ಟು ದೇವಸ್ಥಾನಗಳು ಇವತ್ತಿನ ದಿನ ವಿಶೇಷವಾಗಿರುವಂತಹ ಪೂಜೆನ ಮಾಡ್ತಾ ಇರ್ತಾರೆ. ಅಂದ್ರೆ ಪೂಜೆ ಅಂತ ಕರೀತಾರೆ. ಹಣ್ಗಳಿಂದ, ಹೂಗಳಿಂದ ಎಲ್ಲಾ ಡೆಕೋರೇಷನ್ಸ್ ನ ಮಾಡಿರ್ತಾರೆ. ಆ ಪೂಜೆಗೆ ಬೆಳಿಗ್ಗೆನೆ ಹೋಗ್ಬೇಕಿತ್ತು. ಲಾಸ್ಟ್ ಇಯರ್ ಬೆಳಿಗ್ಗೆನೆ ಹೋಗಿದ್ವಿ. ಅತ್ತೆ ಮಾವ ಎಲ್ರು ಬಂದಿದ್ರು, ಇಲ್ಲಿಂದಾನೇ ಹೋಗಿದ್ವಿ. ಆದ್ರೆ ಈ ವರ್ಷ ಮಕ್ಳುನು ಬರ್ಲಿ, ಅವ್ರ ಜೊತೆ ಸ್ಕೂಲಿಂದ ಬಂದ್ಮೇಲೆ ಹೋಗೋಣ ಅಂತ ಹೇಳಿ ಇವಾಗ ಹೋಗ್ತಾ ಇದೀವಿ. ಇವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ನಮ್ಮ ಮನೆ ದೇವರು ದೇವಸ್ಥಾನಗಳಲ್ಲೂ ಕೂಡ ವಿಶೇಷವಾದ ಪೂಜೆ ಇದೆ. ಆಗ್ಲೇ ಹೇಳ್ದಂಗೆ ನಮ್ಮ ಮನೆ ದೇವರು ಮೂಗ್ಮಾರಮ್ಮ ಮತ್ತೆ ಬಸವೇಶ್ವರ. ಈಗ ನಾವು ಬಸವೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನದಲ್ಲಿ ಬೆಳಿಗ್ಗೆಯಿಂದಾನೇ ಪೂಜೆ ಶುರು ಆಗಿರುತ್ತೆ. ಜೊತೆಗೆ ಅನ್ನ ಸಂತರ್ಪಣೆ ಎಲ್ಲ ಇರುತ್ತೆ. ನಾವು ಸಂಜೆ ಮೇಲೆ ಮಕ್ಕಳು ಕರ್ಕೊಂಡು ಬರೋಷ್ಟರಲ್ಲಿ 5:30 ಅಷ್ಟಾಗಿತ್ತು. ಆದ್ರೂ ಅವಾಗ್ಲೂ ಇನ್ನೂ ರಶ್ ಇತ್ತು, ಕ್ಯೂ ಇತ್ತು. ಜೊತೆಗೆ ಗಾಳಿ ಮಳೆ ಎಲ್ಲ ವೆದರು ಒಳ್ಳೆ ಮಡಿಕೇರಿ ತರ ಇತ್ತು ಫುಲ್ ವೆದರು. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆ ನಮ್ಮ ಮನೆ ದೇವರು ಬಸವೇಶ್ವರ ದೇವರು. ನೋಡೋದಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರಗಳನ್ನ ಮಾಡಿದ್ರು. ತುಂಬಾ ಚೆನ್ನಾಗಿ ಮಾಡಿದ್ರು. ನಾವಿವಾಗ ಬಸವೇಶ್ವರನ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಈಗ ಮೂಗ್ಮಾರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ, ನಮ್ಮ ಮನೆ ದೇವರು ಮೂಗ್ಮಾರಮ್ಮನ ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಅಂದ್ರೆ ದೇವಸ್ಥಾನ ತುಂಬಾನೇ ಚಿಕ್ಕದಿತ್ತು ಹೊರಗಡೆಯಿಂದ, ಮತ್ತೆ ಗರ್ಭಗುಡಿಲೂ ಅಷ್ಟೇ ತುಂಬಾನೇ ಚಿಕ್ಕದಿತ್ತು. ಅದಕ್ಕೋಸ್ಕರ ದೇವಸ್ಥಾನನ ಹೊಸದಾಗಿ ಮರು ನಿರ್ಮಾಣನ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಕಂಬಗಳೆಲ್ಲವೂ ಹೊರಗಡೆ ತೋರ್ಸುದ್ನಲ್ಲ, ಅದೆಲ್ಲವೂ ಹೊಸದಾಗಿ ಮಾಡಿರೋದು. ಜೊತೆಗೆ ಇಲ್ಲಿ ಮೇನ್ ಡೋರು ಅಷ್ಟೇ, ಎಂಟ್ರೆನ್ಸ್ ತುಂಬಾನೇ ಚಿಕ್ಕದಿತ್ತು, ಅದನ್ನ ಚೇಂಜ್ ಮಾಡಿ ಈ ರೀತಿ ಲಕ್ಷ್ಮಿ ವಿಗ್ರಹನ ಇಟ್ಟಿದ್ದಾರೆ. ಜೊತೆಗೆ ಒಳಗಡೆನೂ ಅಷ್ಟೇ ಮೂಗ್ಮಾರಮ್ಮನ ದೇವಸ್ಥಾನದ ಹತ್ರ ಸೈಡಲ್ಲಿ ಆರ್ಚ್ ಎಲ್ಲ ಹಾಕಿದಾರಲ್ಲ, ಅದೆಲ್ಲವೂ ಈಗ ಹೊಸದಾಗಿ ನಿರ್ಮಾಣ ಮಾಡಿರೋದು. ತುಂಬ ಚೆನ್ನಾಗಿ ಆಗ್ತಾ ಇದೆ. ಇನ್ನೂ ಸ್ವಲ್ಪ ದಿನಗಳು ಬೇಕು ಅದೆಲ್ಲವೂ ಸಂಪೂರ್ಣವಾಗಿ ಕಂಪ್ಲೀಟ್ ಆಗೋದಕ್ಕೆ. ಮೂಗ್ಮಾರಮ್ಮನ ಆಶೀರ್ವಾದದಿಂದ ದೇವಸ್ಥಾನದ ಕನ್ಸ್ಟ್ರಕ್ಷನ್ಸ್ ತುಂಬ ಚೆನ್ನಾಗಿ ಆಗ್ತಾ ಇದೆ. ಮೂಗ್ಮಾರಮ್ಮ ದೇವರು ಮುದ್ದಾಗಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ರು. ಅಂದ್ರೆ ದೇವರು ಹೂಗಳಾಗಿರ್ಬೋದು, ಆ ಅಲಂಕಾರ ಆಗಿರ್ಬೋದು, ನೋಡೋದಕ್ಕೆ ತುಂಬಾನೇ ಅದ್ಭುತವಾಗಿತ್ತು. ಹಾಗೇನೆ ಅದರ ಬ್ಯಾಕ್ ಸೈಡ್ ಅಲ್ಲಿ ಮೂಲ ದೇವ್ರನ್ನ ನಾವು ನೋಡ್ಬೋದು. ಅಂದ್ರೆ ನಮ್ಗಳಿಗಿಲ್ಲಿ ಅಲೋ ಇಲ್ಲ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಮೂಲ ದೇವ್ರನ್ನ 2 ವಿಗ್ರಹಗಳು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾ ಆಗ್ಲೇ ಹೇಳಿದ್ನಲ್ಲ, ಇದು ಮೂಲ ದೇವರು. ನಾವು ಹೊರಗಡೆ ಇಲ್ಲಿ ಮೂಗ್ಮಾರಮ್ಮಂಗೆ ಯಾವ್ಯಾವ ರೀತಿಯಾದಂಥ ಅಲಂಕಾರ ಮತ್ತೆ ಪೂಜೆ ಪುರಸ್ಕಾರಗಳನ್ನ ಮಾಡ್ತೀವೋ ಅದೇ ರೀತಿ ಈ ಮೂಲ ದೇವ್ರಿಗೂ ಅಷ್ಟೇ ಸೇಮ್ ಟು ಸೇಮ್ ಪೂಜೆ, ನೈವೇದ್ಯ, ಅಲಂಕಾರ ಎಲ್ಲವೂ ಕೂಡ ಇರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಫಲಪುಷ್ಪ ಪೂಜೆ ಅಂತಂತಂದ್ರೆ ಈ ಗುರುಪೂರ್ಣಿಮೆ ದಿನ ತುಂಬಾನೇ ವಿಶೇಷ ನಮ್ಮ ಮನೆ ದೇವರಲ್ಲಿ. ಅಂದ್ರೆ ತಗಡೂರಲ್ಲಿ ಕಾಮನ್ ಆಗಿ ಎಲ್ಲಾ ದೇವಸ್ಥಾನಗಳಲ್ಲೂ ಇದೇ ರೀತಿಯಾದಂತಹ ಹೂವು ಹಣ್ಣುಗಳಿಂದಲೇ ಅಲಂಕಾರ ಮಾಡಿರ್ತಾರೆ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಎಷ್ಟು ತರ ಹೂವು, ಎಷ್ಟು ತರ ಹಣ್ಣುಗಳಿಂದ ಅಲಂಕಾರ ಮಾಡಿದ್ದಾರೆ. ನೋಡೋದಕ್ಕೆ 2 ಕಣ್ಣು ಸಾಲದು ಆ ತರ ಇತ್ತು. ತುಂಬಾನೇ ಚೆನ್ನಾಗಿತ್ತು. ಈಗ ನಮ್ಮ ಮನೆ ದೇವ್ರದ್ದು ಪೂಜೆ ಮುಗಿಸ್ಕೊಂಡು ಈಗ ಅಲ್ಲೇ ಪಕ್ಕದಲ್ಲಿರುವಂತಹ ಇನ್ನೂ ಕೆಲವು ದೇವಸ್ಥಾನಗಳನ್ನ ನಾವು ನೋಡೋದಕ್ಕೆ ಅಂತ ಹೋಗ್ತಾ ಇದೀವಿ. ಪೂಜೆ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದೀವಿ. ಮಳೆನೂ ಕೂಡ ಸ್ಟಾರ್ಟ್ ಆಗಿದೆ. ಎಲ್ಲರೂ ಹೋಗ್ತಾ ಇದೀವಿ.
ಇದಿಷ್ಟು ಇವತ್ತಿನ ಸಿಂಪಲ್ ವಿಡಿಯೋ. ಮನೆ ದೇವ್ರಿಗೆ ಹೋಗಿದ್ದು ಗುರುಪೂರ್ಣಿಮೆ ದಿನದ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ತಗಡೂರಲ್ಲಿ ಯಾರ್ಯಾರು ಮನೆ ದೇವರಿದೆ ಅವರೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.